ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟಿ ಡಿ ಎಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು 5-6 ಎಂಟ್ರೀಸ್ ಕೊಟ್ಟಾಗ ಟಿ ಡಿ ಎಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೆ. ಆದರೆ ಕೆಲವೊಂದು ಎಂಟ್ರಿಗಳಿಗೆ, ಕೆಲವೊಂದು ಇನ್ಕಮ್ಗಳಿಗೆ ಟಿ ಡಿ ಎಸ್ ರೇಟ್ ಮುಂಚೆನೇ ನಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಅದನ್ನು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಪ್ರೊಫೆಷನಲ್ ಫೀಸ್, ಇವೆಲ್ಲದಕ್ಕೆ ಟ್ಯಾಕ್ಸ್ ರೇಟ್, ನಮಗೆ ಟಿ ಡಿ ಎಸ್ ಟ್ಯಾಕ್ಸ್ ರೇಟ್ ಎಷ್ಟು ಅನ್ನೋದು ಗೊತ್ತಿದೆ. ಬಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕೊಟ್ಟಾಗ ಕ್ವಶನಲ್ಲಿ ನಮಗೆ ಅದಕ್ಕೆ ಟ್ಯಾಕ್ಸ್ ರೇಟ್ ಗೊತ್ತಿರಲ್ಲ. ಟಿ ಡಿ ಎಸ್ ಎಷ್ಟು ಕಟ್ಟಾಗತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಿಕೊಂಡು ಆನ್ ದ ಬೇಸಿಸ್ ಆಫ್ ದಟ್ ನಾವು ಟಿ ಡಿ ಎಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾಗಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಾಗ ಡೈರೆಕ್ಟ್ ಆಗಿ ಟಿ ಡಿ ಎಸ್ ಟ್ಯಾಕ್ಸ್ ರೇಟನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಥರದ ಪ್ರಾಬ್ಲಮನ್ನು ನೀವು ಎಕ್ಸಾಮಿಗೆ ನೋಡ್ಕೊಳ್ಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಒಂದಷ್ಟು ಎಂಟ್ರೀಸ್ ಕೊಟ್ಟಾಗ, ಈಗ ಒಂದು 5 ಎಂಟ್ರಿ ಕೊಟ್ಟಿರ್ತಾರೆ, ಟಿ ಡಿ ಎಸ್ ಟ್ಯಾಕ್ಸ್ ರೇಟ್ ನೀವು ಕಲ್ತ್ಕೊಂಡಿರಬೇಕು. ಸೊ ಆ ಥರದ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದು ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್. ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಾಗ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಿಂತ ಮುಂಚೆ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಿಕೊಂಡು ಆ ನಂತರದಲ್ಲಿ ನಾವು ಟಿ ಡಿ ಎಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ಥರದ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಚಂದ್ರು ಅನ್ನೋರು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ ಎಂಪ್ಲಾಯಿ ಆಗಿ. ಅವರು ಪ್ರೀವಿಯಸ್ ಇಯರ್ನಲ್ಲಿ ಈ ಕೆಳಗಿನ ಇನ್ಕಮ್ಗಳನ್ನು ಗಳಿಸಿದ್ದಾರೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಅವರ ಸ್ಯಾಲ್ರಿ ಇನ್ಕಮ್ 12 ಲಕ್ಷ ಇದೆ. ದೆನ್ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರು ಆರ್ ಪಿ ಎಫ್ಗೆ 30,000 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. LIC ಪ್ರೀಮಿಯಂ ಕಟ್ತಾ ಇದ್ದಾರೆ. ದೆನ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನಿಗೆ 5,000 ರೂಪಾಯಿ ಕಟ್ತಾ ಇದ್ದಾರೆ. ಸೊ ಫಸ್ಟ್ ನಾವಿಲ್ಲಿ ಇನ್ಕಮನ್ನು ಬರ್ಕೊಳ್ಬೇಕು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಂದೇ ಇನ್ಕಮ್ ಕೊಟ್ಟಿರುವಂಥದ್ದು. ಈ ಇನ್ಕಮ್ನಲ್ಲಿ ಡಿಡಕ್ಷನ್ ಅನ್ನು ಲೆಸ್ ಮಾಡಬೇಕು. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಸೊ ಡಿಡಕ್ಷನ್ಗೆ ಬರುವಂಥ ಎಂಟ್ರಿಗಳನ್ನು ನಾನು ಇಲ್ಲಿ ಡಿಡಕ್ಷನ್ಸ್ ಅಂಡರಲ್ಲಿ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಒನ್ ಕೊಟ್ಟಿರೋವಂಥದ್ದು ಆರ್ ಪಿ ಎಫ್ ಕೊಟ್ಟಿದ್ದಾರೆ. ಆರ್ ಪಿ ಎಫ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 30,000 ಇದೆ. ನೆಕ್ಸ್ಟ್ ಇರೋವಂಥದ್ದು LIC ಪ್ರೀಮಿಯಮ್ ಇದೆ. LIC ಪ್ರೀಮಿಯಮ್ ನಾವು ಯಾವ್ದು ಕನ್ಸಿಡರ್ ಮಾಡಬೇಕು ಅಂತಂದರೆ, ಓನ್ ಲೈಫಿಗೆ LIC ಪ್ರೀಮಿಯಂ ಪೇಮೆಂಟ್ ಮಾಡ್ತಾ ಇದ್ರೆ, ವೈಫ್ ಲೈಫಿಗೆ LIC ಪ್ರೀಮಿಯಂ ಪೇಮೆಂಟ್ ಮಾಡ್ತಾ ಇದ್ರೆ, ಮಕ್ಕಳು ಲೈಫಿಗೆ LIC ಪ್ರೀಮಿಯಂ ಕಟ್ತಾ ಇದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಇದು 80C ಹೋದ ಸೆಮ್ಮಲ್ಲಿ ಓದಿರ್ತೀರಾ. LIC ಪ್ರೀಮಿಯಂ ಕೊಟ್ಟಿರೋಂಥ ಅಮೌಂಟ್ ಎಷ್ಟು ಅಂತಂದರೆ 15,000. ದೆನ್ ಕಾಂಟ್ರಿಬ್ಯೂಷನ್ ಟು ULIP, ಇದು ಕೂಡ ಡಿಡಕ್ಷನ್ಗೆ ಬರುವಂಥದ್ದು. ನೋಡಿ, ಡಿಡಕ್ಷನ್ಗೆ ಇದೆಲ್ಲ 80C ಅನ್ನುವಂಥದ್ದು ಆ 5th ಸೆಮ್ಮಲ್ಲಿ ನೀವು ಓದಿದ್ರೆ, ಒಂದು ವೇಳೆ ನಿಮಗೆ ಮರ್ತು ಹೋಗಿದ್ರೆ ಕ್ವಶನಲ್ಲಿ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ ಅನ್ನು ಡಿಡಕ್ಷನಿಗೆ ಬರೆದಾಯಿತು. ಎಕ್ಸ್ಪೆನ್ಸಸ್ ಎಲ್ಲದೂ ಕೂಡ ಡಿಡಕ್ಷನ್ಸ್ಗೆ ಬರುವಂಥ ಎಂಟ್ರೀಸ್ ಆಗಿರುತ್ತೆ. ಸೊ ULIP 5,000 ರೂಪಾಯಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 30 + 15 45, 45 + 5 50,000 ರೂಪಾಯಿ ಡಿಡಕ್ಷನಿಗೆ ಬರುತ್ತೆ. ಅಲ್ಲಿಗೆ 12 ಲಕ್ಷದಲ್ಲಿ 50,000 ರೂಪಾಯಿಗೆ ಟ್ಯಾಕ್ಸ್ ಕಟ್ಟೋದು ಬೇಡ, 11,50,000 ರೂಪಾಯಿಗೆ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ಈಗ ಫೈಂಡ್ ಔಟ್ ಮಾಡ್ಕೊಂಡಿರುವಂಥದ್ದು ಟೋಟಲ್ ಇನ್ಕಮ್. ಒಂದು ವೇಳೆ ಕ್ವಶನಲ್ಲಿ ಡೊನೇಷನ್ಸ್ ಅಂತ ಏನಾದರೂ ಕೊಟ್ಟಿದ್ರೆ, ಡೊನೇಷನಲ್ಲಿ ನಿಮಗೆ ಗೊತ್ತಿರಬೇಕು ಯಾವ್ದು 100%, ಯಾವ್ದು 50% ಅಂತ. ವಿತೌಟ್ ಲಿಮಿಟ್ ಡೊನೇಷನಲ್ಲಿ, ಫಾರ್ ಎಕ್ಸಾಂಪಲ್ ಫಂಡ್ ಅಂತ ಬರೋ ಸೆಂಟ್ರೀಸ್ನಲ್ಲಿ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ನ್ಯಾಷನಲ್ ಡಿಫೆನ್ಸ್ ಫಂಡ್, ನ್ಯಾಷನಲ್ ಕಲ್ಚರಲ್ ಫಂಡ್ ಅಂತ ಕೊಟ್ಟಿರೋಂಥ ಎಲ್ಲ ಎಂಟ್ರಿಗಳನ್ನು ಫುಲ್ ಅಮೌಂಟ್ ಬರೀಬೇಕು. 4 ಎಂಟ್ರಿಯನ್ನು ಹೊರತುಪಡಿಸಿ. 4 ಎಂಟ್ರಿ ಯಾವ್ದು? ರಾಜೀವ್ ಗಾಂಧಿ ಮೆಮೋರಿಯಲ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್, ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಈ 4 ಫಂಡ್ ಏನಾದರೂ ಕೊಟ್ಟಿದ್ರೆ ಅರ್ಧ ಅಮೌಂಟ್ ಬರೀಬೇಕು. ಏನಕ್ಕೆ ಅಂದರೆ 50%. ನೆನ್ಪಿಟ್ಕೊಳ್ಳಿ, 80C ಎಂಟ್ರೀಸ್ ಕೊಟ್ಟರೆ ಡೈರೆಕ್ಟಾಗಿ ಬರೀಬೇಕು. 80G ಎಂಟ್ರಿ, 80G ಅಂದರೆ ಡೊನೇಷನ್ಗೆ ಸಂಬಂಧಪಟ್ಟಿದ್ದು. ಡೊನೇಷನನ್ನು ಎಂಟ್ರಿ ಕೊಟ್ಟಾಗ ಫಂಡ್ ರಿಲೇಟೆಡ್ ಎಂಟ್ರೀಸ್ ಆಗಿದ್ದರೆ ಎಲ್ಲ ಫಂಡನ್ನು ಡೈರೆಕ್ಟಾಗಿ ಬರೀಬೇಕು. ಬಟ್ 4 ಫಂಡಿಗೆ 50% ಮಾಡಬೇಕು. ಸೊ ಈಗ 12 ಲಕ್ಷದಲ್ಲಿ 50,000 ರೂಪಾಯಿ ಡಿಡಕ್ಷನ್ ಸಿಗುತ್ತೆ. 11,50,000 ರೂಪಾಯಿ ಟೋಟಲ್ ಇನ್ಕಮ್ ಆಗುತ್ತೆ. ಇದಕ್ಕೆ ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಡೈರೆಕ್ಟಾಗಿ ಸ್ಲ್ಯಾಬ್ ಬರ್ಕೊಳ್ಬೇಕು. ಟ್ಯಾಕ್ಸಸ್ ಆನ್ ಟ್ಯಾಕ್ಸ್ ರೇಟ್ ಆಸ್ ಪರ್ ದ ಸ್ಲ್ಯಾಬ್. ಈಗ ಸ್ಲ್ಯಾಬ್ ಬರ್ಕೊಳ್ಬೇಕು. ಕರೆಂಟ್ ಸ್ಲ್ಯಾಬ್ ಓಲ್ಡ್ ರಿಜಿಮ್ ಪ್ರಕಾರ. ತುಂಬ ಜನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ನ್ಯೂ ರಿಜಿಮ್ ಪ್ರಕಾರ ಪ್ರಾಬ್ಲಮ್ ಮಾಡಿಸಿ. ಎಕ್ಸಾಮ್ನಲ್ಲಿ ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಓಲ್ಡ್ ರಿಜಿಮ್, ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನ್ಯೂ ರಿಜಿಮ್ ಅಂತ ಕೇಳಲ್ಲ. ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಕಂಪ್ಯೂಟ್ TDS ಅಂತ ಕೇಳ್ತಾರೆ. ಈವನ್ ಎಟ್ ಪ್ರೆಸೆಂಟಲ್ಲಿ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಗೌರ್ಮೆಂಟಿಂದನೇ ಆಪ್ಷನ್ ಕೊಟ್ಟಿದ್ದಾರೆ. ಓಲ್ಡ್ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು, ನ್ಯೂ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು. ಹಾಗೆಯೇ ಎಕ್ಸಾಮಲ್ಲೂ ಅಷ್ಟೇ, ನೀವು ಓಲ್ಡ್ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು, ನ್ಯೂ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು. ನಾನಿಲ್ಲಿ ಓಲ್ಡ್ ರಿಜಿಮ್ ಪ್ರಕಾರ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ. ಸ್ಲ್ಯಾಬ್ ಹೇಗೆ? 0 to 2.5 ಟ್ಯಾಕ್ಸ್ ರೇಟ್ 0%, 2.5 to 5 ಟ್ಯಾಕ್ಸ್ ರೇಟ್ 5%, 5 to 10 ಟ್ಯಾಕ್ಸ್ ರೇಟ್ 20%, 10 to ಇನ್ಕಮ್ ಎಷ್ಟಿರೋದು 11,50,000 ಟ್ಯಾಕ್ಸ್ ರೇಟ್ 30%.
ಸೊ ಈ ಸ್ಲ್ಯಾಬ್ ಅನ್ನು ನೆನ್ಪಿಟ್ಕೊಳ್ಬೇಕು. 0 to 2.5, 2.5 to 5, 5 to 10, 10 to 11,50,000. ಒಂದು ವೇಳೆ ಇನ್ಕಮ್ ಏನಾದರೂ 4 ಲಕ್ಷ ಇತ್ತು, ಅವಾಗ ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು? 0 to 2.5, 2.5 to 4 ಇವೆರಡು ಬರಲ್ಲ. ಒಂದು ವೇಳೆ ಇನ್ಕಮ್ 7 ಲಕ್ಷ ಇದ್ರೆ ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು? 0 to 2.5, 2.5 to 5, 5 to 7. ಈಗ ಇನ್ಕಮ್ 11,50,000 ಇದೆ, ಸೊ ಹಾಗಾಗಿ ಹೀಗೆ ಬರ್ಕೊಂಡಿರುವಂಥದ್ದು. ಸೊ 0%, 5%, 20%, 30% ಇದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಈಗ ನಾವು ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟ್ಯಾಕ್ಸ್ ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇವೆರಡರ ಡಿಫ್ರೆನ್ಸ್ ಅನ್ನು ನೋಡಬೇಕು. 2,50,000 ಮೈನಸ್ 0, 2,50,000 ಆಗುತ್ತೆ. 5 lakh ಮೈನಸ್ 2,50,000, 2,50,000 ಆಗುತ್ತೆ. ದೆನ್ 10 lakh ಮೈನಸ್ 5 lakh, 5 lakh ಆಗುತ್ತೆ. ನೆಕ್ಸ್ಟ್ 11,50,000 ಮೈನಸ್ 10 lakh, 1,50,000 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಸಿಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ, ಫಸ್ಟ್ 2,50,000 ಇಂಟು 0% 0, 2,50,000 ಇಂಟು 5% 12,500, 5 lakh ಇಂಟು 20% ಮೀನ್ಸ್ 1 lakh. ನೆಕ್ಸ್ಟ್ 15 ಮೂರಲಿ 45,000 ರೂಪಾಯಿ ಬರುತ್ತೆ. ಟೋಟಲ್ ಟ್ಯಾಕ್ಸ್ ಏನಾಗುತ್ತೆ ಅಂತಂದರೆ 1,57,500 ಆಗುತ್ತೆ. 1 ಲಕ್ಷ ಪ್ಲಸ್ 45 ಪ್ಲಸ್ 55 2 57,500, 1,57,500 ರೂಪಾಯಿ ಟೋಟಲ್ ಟ್ಯಾಕ್ಸ್ ಆಗುತ್ತೆ. ಸೊ ಕ್ವಶನಲ್ಲಿ ರಿಬೇಟ್ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಒಂದು ವೇಳೆ ಇನ್ಕಮ್ ಏನಾದರೂ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ರಿಬೇಟ್ ಬರುತ್ತೆ. ರಿಬೇಟ್ ಅಂದರೆ ಗೌರ್ಮೆಂಟಿಂದ ಕೊಡೋ ಡಿಸ್ಕೌಂಟು 12,500 ರೂಪಾಯಿ ಡಿಸ್ಕೌಂಟನ್ನು ನಾವು ಲೆಸ್ ಮಾಡಬೇಕು. ಯಾವಾಗ ರಿಬೇಟ್ ಬರುತ್ತೆ? ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ಈ ಪ್ರಾಬ್ಲಮಲ್ಲಿ ರಿಬೇಟ್ ಬರಲ್ಲ. ಸರ್ಚಾರ್ಜ್ ಅಂದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಇನ್ಕಮ್ 50 ಲಕ್ಷಕ್ಕಿಂತನೂ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಈಗ ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ, ಸೊ ಸರ್ಚಾರ್ಜ್ ಕೂಡ ಬರಲ್ಲ. ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರೆಲ್ಲರೂ ಕೂಡ ಎಜುಕೇಷನ್ಗೆ ಮತ್ತು ಹೆಲ್ತಿಗೆ 4% ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಅದಕ್ಕೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತ ಕರಿತೀವಿ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಷ್ಟು ಪರ್ಸೆಂಟೇಜ್ ಅಂತಂದರೆ 4%. ಯಾವುದ್ರ ಮೇಲೆ 4% ಮಾಡಬೇಕು? ಬಂದಿರೋಂಥ ಟ್ಯಾಕ್ಸ್ ಮೇಲೆ. 1,57,500 ಮೇಲೆ 4% ಮಾಡಬೇಕು. 1,57,500ಗೆ 4% ಮಾಡಿದಾಗ ಬರುವಂಥ ಆನ್ಸರ್ 6,300 ಆಗುತ್ತೆ. ಟೋಟಲ್ ಮಾಡಿದಾಗ 1,57,500 ಪ್ಲಸ್ 6,300 ಅಂತಂದರೆ 1,63,800 ವರ್ಷದಲ್ಲಿ ಕಟ್ಟುವಂಥ ಟ್ಯಾಕ್ಸ್ ಆಗುತ್ತೆ. ಮಂತ್ಲಿ TDS ಅವರ ಪ್ರತಿ ತಿಂಗಳು ಅವರ ಸ್ಯಾಲ್ರಿಲಿ ಎಷ್ಟು ಅಮೌಂಟ್ ಕಟ್ಟಾಗುತ್ತೆ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, 1,63,800 ಡಿವೈಡೆಡ್ ಬೈ ನಂಬರ್ ಆಫ್ ಮಂತ್ಸ್ 12 ಮಂತ್ಸ್, ವರ್ಷಕ್ಕೆ 12 ತಿಂಗಳು ಡಿವೈಡ್ ಮಾಡಿದರೆ ಆಯಿತು. ಡಿವೈಡೆಡ್ ಬೈ 12 ಮಾಡಿದಾಗ ಬರುವಂಥ ಆನ್ಸರ್ 16,350 TDS ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಲಾಟ್ರಿ ಇನ್ಕಮಿಗೆ, ಬ್ಯಾಂಕ್ ಡೆಪಾಸಿಟಿಗೆ, ಡಿವಿಡೆಂಡ್ ಇನ್ಕಮಿಗೆ, ಎಲ್ಲ ಇನ್ಕಮಿಗೆ ಪರ್ಸೆಂಟೇಜ್ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಕು. ಬಟ್ ಸ್ಯಾಲ್ರಿ ಅಥವಾ ಬಿಸ್ನೆಸ್ ಅಂತ ಕೊಟ್ಟಾಗ ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಸೊ ಇದರಲ್ಲೇ ಒಂದು ಸಿಮಿಲರ್ ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇ ಈ ಪ್ರಾಬ್ಲಮನ್ನು ಟ್ರೈ ಮಾಡಿ ನೋಡಬೇಕು. ಕ್ವಶನ್ ಈ ಥರದಲ್ಲಿದೆ. ಮಿಸ್ಟರ್ ರಮೇಶ್ ಅವರ ಇನ್ಕಮ್ ಎಷ್ಟಿದೆ ಅಂತಂದರೆ 10,80,000 ರೂಪಾಯಿ ಇದೆ. ಅವರು RPFಗೆ 40,000 ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, PPFಗೆ 25,000 ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. LIC ಪ್ರೀಮಿಯಂ 20,000 ರೂಪಾಯಿ ಇದೆ. ಪಾಲಿಸಿ ಅಮೌಂಟ್ 1,50,000 ಇದೆ. ಪಾಲಿಸಿ ತೊಗೊಂಡಿದ್ದು 2015ರಲ್ಲಿ. ನೀವು ಏನು TDS ಕಟ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅಸ್ಯೂಮ್ ದ ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಈಸ್ 50,000. ಮನೆಯಿಂದ 50,000 ರೂಪಾಯಿ ಲಾಸ್ ಆಗ್ತಾ ಇದೆಯಂತೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು TDS ಕ್ಯಾಲ್ಕುಲೇಷನ್ ಮಾಡಬೇಕು. ಸಿಮಿಲರ್ ಇದೇ ಥರದ ಪ್ರಾಬ್ಲಮ್, ಬಟ್ ಒಂದಷ್ಟು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಫಸ್ಟು ನೀವು ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಬರ್ಕೊಳ್ಬೇಕು. 10,80,000 ರೂಪಾಯಿ ಬರ್ಕೊಳ್ಬೇಕು. ಬಟ್ ಒಂದು ಲಾಸ್ ಕೊಟ್ಟಿದ್ದಾರೆ. ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ 50,000 ಇದೆ. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಕಳೆದು ಬರೀಬಹುದು. ಸೊ ಇದನ್ನು ನೀವು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಅಂತೇಳಿ ಈ ಸರಿ 6M ಇನ್ಕಮ್ ಟ್ಯಾಕ್ಸ್ನಲ್ಲಿ ಓದಿರ್ತೀರಾ. ಯಾವ್ಯಾವ ಲಾಸನ್ನು ಯಾವ್ಯಾವ ಲಾಸಲ್ಲಿ ಕಳಿಬೋದು. ಒಂದು ವೇಳೆ ಇಲ್ಲಿ ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಹೌಸ್ ಪ್ರಾಪರ್ಟಿಯ ಲಾಸನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಸೆಟ್ ಆಫ್ ಮಾಡ್ಬೋದು. ಒಂದು ವೇಳೆ ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕೊಟ್ಟಿದ್ರೆ ಆ ಲಾಸನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ಅವಾಗ ನೀವೇನು ಮಾಡಬೇಕು? ಲಾಸ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಬರೆದು ಕ್ಯಾರಿ ಫಾರ್ವರ್ಡ್ C/F ಅಂತ ಬರೀಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೇಳಿ 10,80,000ದಲ್ಲಿ 10,80,000 ಬರ್ಕೊಂಡು ಅದರಲ್ಲಿ ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ 50,000 ಕಳಿಬೇಕು. 10,80,000ದಲ್ಲಿ 50,000 ಕಳೆದ್ರೆ 10,30,000
ಅವರ ಇನ್ಕಮ್ ಆಗುತ್ತೆ. ಸೊ ಅದರಲ್ಲಿ ಡಿಡಕ್ಷನ್ಸ್ ಏನಾದರೂ ಇದ್ದರೆ, ಡಿಡಕ್ಷನ್ಸ್ ಏನೇನಿದೆ, RPF ಇದೆ, PPF ಇದೆ, LIC ಪ್ರೀಮಿಯಮ್ ಇದೆ. ಬಟ್ LIC ಪ್ರೀಮಿಯಮಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಪಾಲಿಸಿ ಅಮೌಂಟು ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪಾಲಿಸಿ ಅಮೌಂಟ್ ಕೊಟ್ಟಾಗ ಹೇಗೆ ಅಂತಂದರೆ, ಯಾವಾಗ ಪಾಲಿಸಿ ಮಾಡಿಸಿದ್ದಾರೆ ನೋಡಬೇಕು. ಇದು 5th ಸೆಮ್ಮಲ್ಲಿ ನಾನು ನಿಮಗೆ 5th ಸೆಮ್ ATC ಪ್ರಾಬ್ಲಮ್ ಮಾಡ್ತಾ ತಿಳಿಸಿದ್ದೆ. ಯಾವಾಗ ಪಾಲಿಸಿ ಮಾಡಿಸಿದರೆ ನೋಡಬೇಕು, 2012ಕ್ಕಿಂತ ಮುಂಚೆ ಬಿಫೋರ್ 2012 ಪಾಲಿಸಿ ಮಾಡಿಸಿದರೆ ಪಾಲಿಸಿ ಅಮೌಂಟ್ ಮೇಲೆ 20% ಮಾಡಬೇಕು. ಆಫ್ಟರ್ 2012 ಪಾಲಿಸಿ ಮಾಡಿಸಿದರೆ ಪಾಲಿಸಿ ಅಮೌಂಟ್ ಮೇಲೆ 10% ಮಾಡಬೇಕು. ಈಗ ಪಾಲಿಸಿ ಮಾಡಿಸಿದ್ದು 2015ರಲ್ಲಿ, ಅಂದರೆ ಆಫ್ಟರ್ 2012. ಸೊ ಪಾಲಿಸಿ ಅಮೌಂಟ್ ಮೇಲೆ 10% ಮಾಡಬೇಕು. ಪಾಲಿಸಿ ಅಮೌಂಟ್ ಮೇಲೆ 10% ಮಾಡಿದಾಗ 15,000 ಬರುತ್ತೆ. ಪ್ರೀಮಿಯಂ ಅಮೌಂಟು 20,000 ಇದೆ. ಪ್ರೀಮಿಯಂ ಅಮೌಂಟು ಅಥವಾ ಪಾಲಿಸಿ ಅಮೌಂಟ್ 20,000 ಅಥವಾ 15,000. 15,000 ಹೇಗೆ ಬಂತು? ಪಾಲಿಸಿ ಅಮೌಂಟಿಗೆ 10% ಮಾಡಬೇಕು. ಯಾಕೆ 10%? 2012ರ ನಂತರದಲ್ಲಿ ಪಾಲಿಸಿ ಮಾಡಿಸಿದ್ದಾರೆ. 20,000 ಅಥವಾ 15,000 ಕಮ್ಮಿ ಇರೋವಂಥ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 20,000 ಅಥವಾ 15,000 ಕಮ್ಮಿ ಇರೋ ಅಮೌಂಟ್ ಯಾವುದು? 15,000 ಕಮ್ಮಿ ಇರೋ ಅಮೌಂಟ್ ಆಗುತ್ತೆ. ಸೊ ಈಗ ಡಿಡಕ್ಷನ್ಗೆ ನೀವು RPF 40,000, PPF 25,000, LIC ಪ್ರೀಮಿಯಂ 15,000 ತಗೊಳ್ಬೇಕು. 15,000 ಹೇಗೆ ಅಂತಂದರೆ 20,000 ಆರ್ 15,000 ವಿಚ್ ಎವರ್ ಈಸ್ ಲೀಸ್ಟ್. ದೆನ್ ಈ ಲಾಸನ್ನು ಇನ್ಕಮ್ ಫ್ರಮ್ ಸ್ಯಾಲರಿಯಲ್ಲಿ ಲೆಸ್ ಮಾಡಬೇಕು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು TDS ಅಮೌಂಟ್ ಏನಾಗುತ್ತೆ ಅನ್ನೋದನ್ನು ನೀವು ಟ್ರೈ ಮಾಡಿ, ಏನಾಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.